ಬಳ್ಳಾರಿಯಲ್ಲಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾಗೆ ಭರ್ಜರಿ ಸ್ವಾಗತ. ಬಳ್ಳಾರಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪ್ರವೀಣ್ ಶೆಟ್ಟಿ ಪುತ್ರ ಪ್ರವೀರ್ ಶೆಟ್ಟಿ ನಾಯಕನಾಗಿ ಅಭಿನಯಿಸಿರುವ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾಗೆ ನಗರದ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಲಭಿಸಿದೆ. ಇನ್ನು ನಗರದ ಸಂಗಮ ಸರ್ಕಲ್ ಹತ್ತಿರವಿರುವಂತಹ SLN ಮಾಲ್ನಲ್ಲಿ ಮೂವಿ ಟೈಮ್ಸ್ ಚಿತ್ರಮಂದಿರದ ಆವರಣದಲ್ಲಿ ಇದೇ ಸೆಪ್ಟೆಂಬರ್ 12ರಂದು ನಡೆದ ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರದಿಂದ ಸುತ್ತಮುತ್ತಲಿನ ವಾತಾವರಣವೇ ಕಂಗೊಳಿಸಿದ್ದು, ಬೆಳಿಗ್ಗೆಯಿಂದಲೇ ಅಭಿಮಾನಿಗಳು ಪಟಾಕಿ ಸಿಡಿಸಿ ಪೋಸ್ಟರ್ಗೆ ಹೂವಿನ ಹಾರ ಹಾಕಿ ಡೊಳ್ಳಿನ ನಾದಕ್ಕೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೆಯ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದಂತಹ VH ಹುಲುಗಪ್ಪ ಹಾಗೂ ರಾಜ್ಯ ಸಂಚಾಲಕರಾದ ಅದ್ದಿಗೇರಿ ರಾಮಣ್ಣ, ತಾಲೂಕು ನಗರ ಪದಾಧಿಕಾರಿಗಳು ಉಪಸ್ಥಿತರಿದ್ದು, ಪ್ರವೀರ ಶೆಟ್ಟಿಯ ಚಲನಚಿತ್ರ ಬದುಕಿಗೆ ಶುಭ ಹಾರೈಸಿ ಹೊಸ ಪ್ರತಿಭೆಗಳು ಹೊರಹೊಮ್ಮಬೇಕೆಂಬ ಆಶಯ ನಮಗಿದೆ. ಪ್ರೇಕ್ಷಕರ ಪ್ರೀತಿ ಆಶೀರ್ವಾದ ಸಿಕ್ಕರೆ ಚಿತ್ರ ಖಂಡಿತ ಯಶಸ್ವಿಯಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರವೀರ ಶೆಟ್ಟಿ ದೊಡ್ಡ ಹೀರೋ ಆಗಬೇಕು ಎಂದು ಹರ್ಷೋದ್ಗಾರವನ್ನ ಕೂಗಿದರು. ಅಲ್ಲದೆ ಕೆಲವರು ಹೂವಿನ ತಟ್ಟೆಗಳು, ಸಿಹಿ ತಿಂಡಿಗಳನ್ನು ಹಂಚಿ ಸಂಭ್ರಮ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಅಸುಂಡಿಸುರಿ ವಿ ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷರಾದ K ಆನಂದ ವೀರಾರೆಡ್ಡಿ, ಗೌರವ ಅಧ್ಯಕ್ಷರಾದಂತಹ ವೆಂಕಟರೆಡ್ಡಿ, K ಉಮೇಶ್, ವೆಂಕಪ್ಪ ಮತ್ತು ಯರಿಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ವಿ ವೆಂಕಟೇಶ, ಜಿಲ್ಲಾ ಜಂಟಿ ಕಾರ್ಯದರ್ಶಿ K ವೆಂಕಟೇಶ್, ಜಿಲ್ಲಾ ಮುಖಂಡರಾದ B ಚಂದ್ರ, B ಕೇಶವ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಈ ದಿನ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರನ ಭಾಳ ಅದ್ದೂರಿಯಿಂದ ಬಳ್ಳಾರಿಗೆ ಸ್ವಾಗತ ಮಾಡಿದ್ದೀವಿ. ಈ ಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಒಂದು ಯಂಗ್ ಆ್ಯಂಡ್ ಎನರ್ಜಿ ಯುವಕ ಪ್ರವೀರ್ ಶೆಟ್ಟಿ ಅಂತೇಳಿ, ಯುವಕರು ಸಿನಿಮಾದ ಮೇಲೆ ಉತ್ಸಾಹದಿಂದ ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಸಂದೇಶ ತರುವಂಥ ಮೆಸೇಜ್ ಇದೆ ಈ ಚಿತ್ರದಲ್ಲಿ. ಹಾಗಾಗಿ ಇಡೀ ನಮ್ಮ ಬಳ್ಳಾರಿ ಜನತೆ ಇವತ್ತು ಟೈಮ್ಸ್ ಆಫ್ ಮೂವಿ SL ಮಾಲಲ್ಲಿ ಅದ್ದೂರಿಯಿಂದ ಸ್ವಾಗತ ಮಾಡಿದ್ದೀವಿ. ಈ ಚಿತ್ರಕ್ಕೆ ಇದು ಯಶಸ್ವಿ ಕಾಣಲಿ, ರಾಜ್ಯಾದ್ಯಂತ ಒಂದು ಇತಿಹಾಸನ ಬರೀಲ್ಲ ಅಂತ ಹೇಳ್ತಾ ನಾನು ಈ ಶುಭ ಸಂದರ್ಭದಲ್ಲಿ ತಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಒಂದು ವೃದ್ಧರು ಅಂಥವ್ರಿಗೆ ಕೂಡ ಒಂದು ಇದರಲ್ಲಿ ಮೆಸೇಜ್ ಇದೆ. ತಪ್ಪದೇ ಸಿನಿಮಾ ನೋಡಬೇಕು. ಇದನ್ನು ಯಶಸ್ವಿ ಕಾಣೋದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಕನ್ನಡ ಚಿತ್ರ ತೆಗೆದಂಥವ್ರಿಗೆ ಅವರಿಗೆ ಕೋಟಿ ಕೋಟಿ ನಾವು ನಮನ ಸಲ್ಲಿಸಬೇಕು. ಯಾಕಂದರೆ ಈ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ಅವ್ರ ಮಗ ಆದಂಥ ಶಿವರಾಜ್ ಕುಮಾರ್ ಅವರು, ಪೂಜ್ಯ ಪುನೀತ್ ರಾಜ್ಕುಮಾರ್ ಅವರು, ಎಂತೆಂಥ ನಟರು ಈ ಕರ್ನಾಟಕಕ್ಕೆ ಕಟ್ಟಲು ಎಷ್ಟು ಚಿತ್ರದಲ್ಲಿ ಅವರ ನಟನೆಯಿಂದ ನಾವು ಸ್ಫೂರ್ತಿ ತಗೊಂಡು ಇವತ್ತು ನಾವು ನಿಜ ಜೀವನದಲ್ಲಿ ಕೂಡ ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಈ ಚಿತ್ರ ಯಶಸ್ವಿ ಕಾಣಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಬಯಸಿಸ್ತೀನಿ. ಪ್ರವೀಣ್ ಕುಮಾರ್ ಶೆಟ್ಟಿ ಸರ್ ಅವರು ಜಲ, ನೆಲ, ನುಡಿ, ಭಾಷೆ ಬಗ್ಗೆ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಅವರು ಆ ಹೋರಾಟ ಕಿಚ್ಚು ಕರ್ನಾಟಕದಲ್ಲಿ ಬರಬೇಕಂತೇಳಿ ಅವ್ರನ್ನ ಮಗನೂ ಕೂಡ ಒಂದು ಹೀರೋ ಆಗಿ ಮಾಡಿದ್ದಾರೆ. ಅವರು ಆ ಹೀರೋ ಹೆಂಗಿರ್ಬೇಕಂದ್ರೆ ಒಳ್ಳೆ ಮೆಸೇಜನ್ನು ಕೊಟ್ಟು ಜನರಿಗೆ ಕೂಡ ಒಳ್ಳೆಯ ಮೆಸೇಜ್ ಕೊಡಬೇಕು. ಕನ್ನಡಿಗರಿಗೆ ಇನ್ನೂ ಆದ್ಯತೆಯನ್ನು ಕೊಟ್ಟು ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ದೊಡ್ಡ ಹೀರೋ ಆಗಿ ಬೆಳಿಬೇಕೆಂಬುದು ನಮ್ಮ ಆಸೆ. ಬಟ್ ಆದರೆ ಹುಡುಗರು ಇಲ್ಲಿದ್ದಾಗ ನಮ್ಮ ಕರ್ನಾಟಕ ಜನ ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕಂತೇಳಿ ಇವತ್ತು ನನ್ನ ಅನಿಸಿಕೆ. ಶುಭವಾಗಲಂತ ಕೋರ್ತೇನೆ. ನಮ್ಮ ಹೆಸರು ಅಸುಂಡಿ ಸೂರ್ಯ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕರು ಪ್ರವೀಣ್ ಶೆಟ್ಟಿ ಬಣ. ರಾಜ್ಯಾಧ್ಯಕ್ಷರ ಮಗ ಆದಂಥ ಪ್ರವೀಣ್ ಶೆಟ್ಟಿ ಅವರು ಭಾಳಷ್ಟು ಉತ್ಸಾಹದಿಂದ ಈ ಒಂದು ಚಿತ್ರ ನಟನೆ ಮಾಡಿದ್ದಾರೆ. ಆ ಒಂದು ಮೆಸೇಜ್ ಓರಿಯೆಂಟೆಡ್ ಮತ್ತು ಫ್ಯಾಮಿಲಿ ಸೆಂಟಿಮೆಂಟಾಗಿ ಹೊರಬಂದಿದೆ. ಈಗಾಗಲೇ ನಮ್ಮ ಬಳ್ಳಾರಿಯಲ್ಲಿ ಭಾಳಷ್ಟು ಜನ ತಮ್ಮ ಒಂದು ಉತ್ಸಾಹದಿಂದ ಯುವಕರು, ಹೆಣ್ಮಕ್ಳು ಭಾಳಷ್ಟು ಜನ ಬಂದು ಈ ಚಿತ್ರವನ್ನು ನೋಡಿ ಯಶಸ್ವಿ ಮಾಡಬೇಕಂತೇಳಿ ಎಲ್ಲರೂ ಕೋರ್ತಾ ಇದ್ದಾರೆ. ಈ ಚಿತ್ರ ಮತ್ತಷ್ಟು ರಾಜ್ಯಾದ್ಯಂತ ಯಶಸ್ವಿ ಆಗಬೇಕಂತೇಳಿ ಕೋರ್ಕೊಳ್ತೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.